ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಮ್ಮ ಕನ್ನಡದಲ್ಲಿ ಒಂದು ಬ್ಯೂಟಿಫುಲ್ ಆದ ಮಾತಿದೆ, ಈ ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆಯೊಂದು ಮಣ್ಣಾಗಿಲ್ಲ ಅಂತ. ಅಂದ್ರೆ ಈಗ ಏನೋ ದೊಡ್ಡದಾಗಿ ಸಾಧಿಸಕ್ಕೆ ಹೋಗಿರ್ತಾರೆ, ಜಟ್ಟಿ ಅಂದ್ರೆ ಗೊತ್ತು, ಪೈಲ್ವಾನ್ಗಳು ಕುಸ್ತಿ ಆಡ್ತಾರೆ, ಅವರು ಕೆಳಗೆ ಬಿದ್ದರೂ ಕೂಡ ಸೋತ್ರು ಕೂಡ ಅಂದ್ರೆ ಮೀಸೆ ಒಂದು ಮಣ್ಣೆ ಆಗ್ಲಿಲ್ಲ ಅಂತ ಎದ್ಕೊಂಡ್ಬಂದ್ರಂತೆ. ಆ ರೀತಿಯಲ್ಲಿ ಸಿಚುವೇಶನ್ಗೆ ಅದೊಂದು ಮಾತನ್ನ ಬಳಸೋದುಂಟು. ಇದನ್ನ ನಮ್ಮ ಕರ್ನಾಟಕದಲ್ಲಿ ಸದ್ಯದ ರಾಜಕಾರಣದಲ್ಲಿ ಯಾರಿಗಾದ್ರೂ ಲಿಂಕ್ ಮಾಡಬೇಕು, ಅದಕ್ಕೆ ಅವರದ್ದೇ ಉದಾಹರಣೆ ಕೊಡಬೇಕು ಅಂದ್ರೆ ಯಾರನ್ನು ತೋರಿಸ್ಬೋದು? ಮತ್ತಾರೂ ಅಲ್ಲ, ಅದೊಂದು ಜಾಗಕ್ಕೆ ಕಾಂಪಿಟೇಷನ್ನೇ ಇಲ್ಲ, ಅವರೊಬ್ಬರೇ ಮಾತ್ರ. ಯಾರು ಅಂದ್ರೆ ನಮ್ಮ ಈ ಹೋಮ್ ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು. ಈ ಹೋಮ್ ಮಿನಿಸ್ಟರ್ ಕೆಲಸಗಳು ಅಂತ ಒಂದಿಷ್ಟು ಇರ್ತಾವೆ. ಅವರು ಇಲ್ಲಿಯ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಳ್ಬೇಕು, ಪೊಲೀಸ್ ಇಲಾಖೆಗೆ ಏನೆಲ್ಲ ಬೇಕು, ಏನೆಲ್ಲ ಬೇಡ, ಏನೆಲ್ಲ ಸಮಸ್ಯೆ ಇದೆ, ಪರಿಹಾರ ಏನು, ಎಲ್ಲವನ್ನ ನೋಡ್ಕೋಬೇಕು, ಈ ರಾಜ್ಯವನ್ನ ಭಯಮುಕ್ತವಾಗಿ ತಗೊಂಡು ಹೋಗ್ಬೇಕು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇರೋದು ಏಕೈಕ ಕೆಲಸ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡೋದು, ಅದರ ಬಗ್ಗೆಯೇ ಇಡೀ ದಿವಸ ಧ್ಯಾನಸ್ಥನಾಗಿರೋದು. ಸೊ ಇಂಥ ಕೆಲಸವನ್ನೇ ಮಾಡ್ಕೊಂಬಂದಿರೋರು ಈಗ RSSನ ಬಿಟ್ಟು ಬಾಕಿ ಏನಾದರೂ ಕೆಲಸ ಮಾಡಿ ಅಂದ್ರೆ ಕೇಳಕ್ಕಾಗುತ್ತಾ? ಅಯ್ಯೋ, ಅವ್ರು ಕೇಳಿದ್ರು ಕೂಡ ಅದನ್ನ ಪಾಲಿಸೋಕೆ ಆಗೋದೇ ಇಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಕೊಡಬೇಕು ಅಂದ್ರೆ, ಇಷ್ಟು ದಿವಸ ಪ್ರಿಯಾಂಕ್ ಖರ್ಗೆ ಅವರು ಏನನ್ನ ಹೇಳ್ಕೊಂಡು ಬಂದ್ರು? ಅವರು ಹೋಮ್ ಮಿನಿಸ್ಟರ್ ಆಗಕ್ಕಿಂತ ಮುಂಚೆನೆ RSSನ ಚಟುವಟಿಕೆಗಳಿಗೆ, ಪಥಸಂಚಲನಗಳಿಗೆ ನಿರ್ಬಂಧ ಹೇರುವಂತಹ, ಮೂಗುದಾರ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಡೈರೆಕ್ಟ್ CM ಅವರಿಗೇನೆ ಒಂದು ಲೆಟರ್ ಬರೆದು, ಅದು ಯಾಕೋ ನಮ್ಗೆ ಸರಿ ಅನಿಸ್ತಾ ಇಲ್ಲ, ಕೋಮು ದ್ವೇಷ ಎಲ್ಲ ಬಿತ್ತಾ ಇದೆ, ಮಕ್ಕಳಲ್ಲಿ ಒಂಥರ ಹಿಂಸೆ ಎಲ್ಲ ಕೊಡ್ತಾ ಇದೆ, ಹಾಗಾಗಿ ಅದನ್ನ ಈ ಚಟುವಟಿಕೆಗಳಿಗೆ ಒಂದು ನಿರ್ಬಂಧ ಹೇರಿ ಅಂತ ಬರೆದಿದ್ರು ಇಷ್ಟೊದ್ದಕ್ಕೆ. ಆದ್ರೆ ಅವ್ರ ಹತ್ರ ಆಗ್ಲಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಪಾಪ ಈಗ ಅವ್ರ ಹತ್ರ ಏನೂ ಕೆಲಸ ಆಗದೇನೆ ಮನೆಗೆ ಹೋಗಿ ಕೂತಿದ್ದಾರೆ, ಅವ್ರ ಜಾಗಕ್ಕೆ ಇನ್ನೊಬ್ರು ಬಂದಿದ್ದಾರೆ. ಈಗ ಇವರು ಹೇಳಿ ಕೇಳಿ ಹೋಮ್ ಮಿನಿಸ್ಟ್ರು ಅರ್ರೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಕ್ಕಾಗಲ್ವಾ? ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಒಂದು ನೋಂದಣಿ ಮಾಡಬೇಕು. ನೋಂದಣಿ ಮಾಡಿದ್ರೆ ಏನಾಗುತ್ತೆ? ಆ ನೋಂದಣಿ ಆಗಿದ್ದು ಎಲ್ಲಾಗಿರುತ್ತೆ? ಸರ್ಕಾರದ ಅಡಿಯಲ್ಲಿ. ಆವಾಗ ತುಂಬಾ ಈಸಿ ಅಲ್ವಾ ಜುಟ್ಟು ಜನಿವಾರ ಎರಡನ್ನೂ ಹಿಡಿದು ಅಲ್ಲಾಡ್ಸೋಕೆ. ಹಾಗಾಗಿ ರಿಜಿಸ್ಟ್ರೇಷನ್ ಆಗಬೇಕು, ಪತ್ರ ತಗೊಂಬನ್ನಿ, ನಿಮ್ಮ ದಾಖಲೆಗಳು ಎಲ್ಲಿದ್ದಾವೆ, ಈ ನೋಂದಣಿ ಆಗದೆ ಇದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತೆಲ್ಲ ಮಾತಾಡ್ಕೊಂಡ್ ಬಂದ್ರು. ಆದ್ರೆ RSS ಏನ್ ಮಾಡ್ತು? ಇಲ್ಲಿ ಹೆಗ್ಲಿ ಮೇಲೆ ಧೂಳು ಕೂತ್ರೆ ಏನ್ ಮಾಡ್ತೀವಿ ನಾವು? ಹಿಂಗ್ ಅನ್ಕತೀವಲ್ಲ, ಹಂಗ ಅನ್ಕಂತು ಅಷ್ಟೇ. ಈಗ ಹೊಸದೊಂದು ಬಾಂಬ್ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಬಾಂಬ್ ಅಂದ್ರೆ ಹಿಂಗ್ ಕಚ್ಚಿ ಆ ತರದ್ದಲ್ಲ, ತಮ್ಮ ಜೋರಾದ ಮಾತಿನೊಂದಿಗೆ RSSಗೆ ಒಂದು ಧಮಕಿ ಹಾಕ್ತೀನಿ ಅಂತ ಒಂದು ಖಾಲಿ ಪುಕಟೆ ಮಾತು ಅಂತಾರಲ್ಲ, ಆ ತರದನ್ನ ಆಡಿದ್ದಾರೆ. ಏನಪ್ಪಾ ಅಂದ್ರೆ, ನಾನು ಹೋಮ್ ಮಿನಿಸ್ಟರ್ ಆಗಿರೋ ತನಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನ್ನ ಪರ್ಮಿಷನ್ ಇಲ್ಲದೆ ಪಥಸಂಚಲನ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇದನ್ನ ನೋಡಿ ಈ RSS ಸ್ವಯಂ ಸೇವಕರ ಕೈಯಲ್ಲೊಂದು ದಂಡ ಇರುತ್ತಲ್ಲ, ಆ ದಂಡ ಕೂಡ ಹೀಗೆ ಸ್ಟ್ರೈಟ್ ಇರೋ ದಂಡ ಅಲ್ಲಾಡ್ಕೊಂಡು ನಕ್ಬಿಟ್ಟಿದ್ಯೇನು. ಯಾಕೆ ಅಂದ್ರೆ RSS ಯಾವುದೇ ಊರಲ್ಲಿ, ಯಾವುದೇ ಕೇರಿಯಲ್ಲಿ, ಯಾವುದೇ ತಾಲೂಕಾಗಿರ್ಬೋದು, ಯಾವುದೇ ಜಾಗ ಆಗಿರ್ಬೋದು, ಅಲ್ಲಿ ಪಥಸಂಚಲನ ಮಾಡೋಕ್ಕಿಂತ ಮುಂಚೆ ಸ್ಥಳೀಯಲ್ಲಿ ಜಿಲ್ಲಾಡಳಿತ, ಪೊಲೀಸು ಅವೆಲ್ಲರ ಹತ್ರ ಪರ್ಮಿಷನ್ ತಗೊಳ್ಳುತ್ತೆ. ಇದು ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದಾರೆ ಅಂತ ಪರ್ಮಿಷನ್ ತಗೊಳ್ಳೋದಲ್ಲ. ಯಾವುದೇ ಸಾರ್ವಜನಿಕ ಕೆಲಸಕ್ಕೆ, ಸಾರ್ವಜನಿಕ ಕಾರ್ಯಕ್ರಮಕ್ಕೆ, ಸಾರ್ವಜನಿಕ ಒಂದು ರ್ಯಾಲಿಗಳಿಗೆ ಪರ್ಮಿಷನ್ ಕಂಪಲ್ಸರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದಿನದ ಕಾನೂನನ್ನ ಗೌರವಿಸೋದಕ್ಕೆ ಅದನ್ನ ತಗೊಂಡೇ ಬಂದಿದೆ. ನಮ್ಮ ಊರು ಶಿರ್ಸಿಲಿ RSS ಪಥಸಂಚಲನ ಆಗಿತ್ತು, ನಾನು ಕೂಡ ಹೋಗಿದ್ದೆ. ಅಲ್ಲಿ ಶಿರುವಲ್ಲಿ ಒಂದು ಜಾಗ ಫಿಕ್ಸ್ ಆಗಿತ್ತು, ಆದ್ರೆ ಅಲ್ಲಿಯ ಆಡಳಿತ ಇಲ್ಲಿ ಜಾಗ ಕೊಡೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತು. ಹಾಗಾಗಿ ಬೇರೆ ಕಡೆ ಹೋಗ್ಬೇಕಾಯ್ತು, ಬೇರೆ ಕಡೆ ವಿತ್ ಪರ್ಮಿಷನ್ ಹೋಗಿ ಪಥಸಂಚಲನಕ್ಕೆ ಎಲ್ಲಾ ರೀತಿಯ ತಯಾರನ್ನ ಮಾಡಿಕೊಳ್ಳಲಾಯ್ತು. ಇದನ್ನ ಸಾಕಷ್ಟು ವರ್ಷಗಳಿಂದ ಪಾಲಿಸಿಕೊಂಡು ಬಂದಿರೋ RSS ಯಾವತ್ತೂ ಕೂಡ ಈ ರೀತಿ ರಿವಾಜು, ನಿಯಮ, ಕಾನೂನು ಯಾವುದನ್ನು ಮೀರಿಲ್ಲ. ಹಾಗಾಗಿ ಅವರಿಗೆ ನಿರ್ಬಂಧ ಹೇರೋದಕ್ಕೋ ಅಥವಾ ಮೂಗ್ದಾರ ಹಾಕೋದಕ್ಕೋ, ಜುಟ್ಟು ಹಿಡ್ಕೊಳ್ಳೋದಕ್ಕೋ ಸಾಧ್ಯವೇ ಆಗ್ತಾ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ನಾನು ಹೋಮ್ ಮಿನಿಸ್ಟರ್ ಆಗಿರೋ ತನಕ RSS ಪಥಸಂಚಲನಗಳಿಗೆ ಪರ್ಮಿಷನ್ ತಗೊಳ್ಳೇಬೇಕು ಅಂತೆ. ಅಯ್ಯೋ ಸರ್, ನಿಮ್ದು ಗೃಹ ಇಲಾಖೆ ಅಲ್ವಾ? ಅಲ್ಲಿಗೆ ಯಾರು ಕೂಡ ಪತ್ರ ಬರೆಯೋದಿಲ್ಲ. ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಅಂದ್ರೆ ಅಲ್ಲಿಯ ಸ್ಥಳೀಯ ಆಡಳಿತ ಏನಿರುತ್ತಲ್ಲ,
ಅಲ್ಲಿಯ ಪರ್ಮಿಷನ್ ತಗೋತಾರೆ, ಅಲ್ಲಿಯ ಲೋಕಲ್ ಠಾಣೆ ಇರುತ್ತಲ್ಲ ಅಲ್ಲಿಯ ಪರ್ಮಿಷನ್ ತಗೋತಾರೆ, ಅವರಿಂದ ಭದ್ರತೆಯನ್ನು ಕೇಳ್ತಾರೆ. ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಯಾರೀ ಪತ್ರ ಬರೀತಾರೆ? ಇದೊಂದು ಕಾಮನ್ ಸೆನ್ಸ್ ನಿಮ್ಮ ತಲೆಯಲ್ಲಿ ಇರ್ಬೇಕಿತ್ತು. ನೋಡಿ, ನಿಮ್ಮ ಕೆಲಸದ ಬಗ್ಗೆ ಜನರಿಗೆ ವಾಕರಿಕೆ ಬರೋದಲ್ಲ, ನಿಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿಗೇನೆ ವಾಕರಿಕೆ ಬಂದೋಗ್ ಶುರುವಾಗಿದಂಗಿದೆ. ಯಾಕೆ ಅಂತ ಕೇಳಿ, UT ಖಾದರ್ ಅವರು ಸ್ಪೀಕರ್ ಆಗಿದ್ರಲ್ಲ, ಮಂಗಳೂರಿಗೆ ಹೋಗವ್ರೆ, ಅಲ್ಲೇನೋ ಉಸ್ತುವಾರಿ ಏನೋ ಕೊಟ್ಟಿರ್ಬೇಕು, ಅಲ್ಲಿ ಮಂಗಳೂರಿಗೆ ಹೋಗದೆ ತನ್ನ ಕೆಲಸ ಮಾಡ್ಕೊಂಡೆ ಬಂದೆ ಅಂತ ಇರೋದ್ ಬಿಟ್ಟು ಅಲ್ಲೊಂದು ಸಭೆ ಅಂತೆ 4 ಜನ ಕೂತಿದ್ದಾರೆ, ಅಲ್ಲಿ ಸ್ವಲ್ಪ ಹೀರೋಯಿಸಮ್ ತೋರ್ಸೋದ್ ಬೇಡವಾ? UT ಖಾದರ್ ತಮ್ಮ ಖಾತೆಯನ್ನೇ ಮರೆತು ತಾನೂ ಕೂಡ ಒಬ್ಬ ಹೋಮ್ ಮಿನಿಸ್ಟರ್ ಇರ್ಬೇಕು, ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ನಾನೇ ಗೃಹ ಸಚಿವರ ಕೆಲಸ ಮಾಡ್ಬಿಡ್ಬೋದಾ ಅಂತ ಪೊಲೀಸರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಎಷ್ಟು ಅಪರಾಧಿಗಳನ್ನ ಹಿಡಿದಿದ್ದೀರಿ, ಎಷ್ಟು ಜನರ ಕಾಲಿಗೆ ಟಿಶ್ಕ್ಯಾವ್ ಅಂತ ಗುಂಡನ್ನ ಹೊಡೆದಿದ್ದೀರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗಳನ್ನ ಯಾರು ಕೇಳಬೇಕಾಗಿತ್ತು? UT ಖಾದರ್ ಅವರ? ಖಂಡಿತ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಕೇಳಬೇಕಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಏನು ಪ್ರಶ್ನೆ ಕೇಳ್ತಿದ್ದಾರೆ? RSS ನೋಂದಣಿ ಯಾವಾಗ, ರಿಜಿಸ್ಟ್ರೇಷನ್ ಯಾವಾಗ, ನಾಗ್ಪುರದಲ್ಲಿ ಇದೆಯಾ ಅಥವಾ ಅಲ್ಲಿದೆಯಾ, ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರ ಕೆಲಸನ UT ಖಾದರ್ ಮಾಡ್ತಾ ಇದ್ದಾರೆ. ಬಟ್ ಅದು ದೊಡ್ಡ ಕಾಮಿಡಿ ಆಗೋಯ್ತು ಅಂತಾರ, ಈ ಜನರ ಬಾಯಿಗೆ ನಗೋರ್ ಮುಂದೆ ಬಿದ್ದಂಗೆ ಅಂತ ಹೇಳ್ತಾರಲ್ಲ, ಆ ತರ ಆಗ್ಬಿಡ್ತು. ಯಾಕೆಂದ್ರೆ UT ಖಾದರ್ ಅವರು ಕೇಳುವ ಜಾಗದಲ್ಲಿ ಇಲ್ಲ. ಎಷ್ಟು ಜನರ ಕಾಲಿಗೆ ಗುಂಡು ಹೊಡೆದಿದ್ದೀರಾ ಅಂದ್ರೆ ಶೂಟ್ಔಟ್ ಅಂತ ಏನ್ ಕರೀತಾರಲ್ಲ, ಅದು ಆಗಿದೆ ಅನ್ನೋ ಪ್ರಶ್ನೆ ಅವರು ಕೇಳೋ ತರ ಇರ್ಲಿಲ್ಲ. ಅವರ ಹುದ್ದೆ ಅಲ್ಲ, ಇಲಾಖೆ ಅಲ್ಲ. ಅದನ್ನ ಕೇಳಿ ಜನರ ಮುಂದೆ ಹೀರೋ ಆಗಕ್ ಹೋಗಿ ಏನೇನೋ ಆಗೋಯ್ತು. ಅವ್ರ ಭಾಷೆನೋ ಅವರ ಕನ್ನಡವೋ ಎಲ್ಲಾರ್ಗು ಭಯಂಕರ ಇಷ್ಟ ಬೇರೆ ಅಲ್ವಾ? ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಹೋಮ್ ಮಿನಿಸ್ಟರ್ ಆಗಿರಿ ಅಥವಾ ಆಗದೇ ಇರಿ, RSS ತನ್ನ ಪಥಸಂಚಲನಕ್ಕೆ ಇಲ್ಲಿಯ ಲೋಕಲ್ ಆಡಳಿತ ಇದೆಯಲ್ಲ, ಹಾಗೆ ಠಾಣೆಗಳಿಗೆ ಒಂದು ಪತ್ರವನ್ನ ಬರೆಯುತ್ತೆ, ಅನುಮತಿಯನ್ನ ತಗೊಳ್ಳುತ್ತೆ, ಹಾಗೆ ತನ್ನ ಪಥಸಂಚಲನವನ್ನ ಅವರು ನಿಗದಿಪಡಿಸಿದ ಜಾಗಗಳಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಎಂಡ್ ಆಗುತ್ತೆ, ಹಾಗೆ ಸಮಯಕ್ಕೆ ಸರಿಯಾಗಿ ಶುರುವಾಗುತ್ತೆ, ಅದೇ ಸಮಯಕ್ಕೆ ಅಂದ್ರೆ ಒಂದು ನಿರ್ದಿಷ್ಟ ಸಮಯ ಇರುತ್ತಲ್ಲ ಅಲ್ಲಿಗೆ ಎಂಡ್ ಆಗುತ್ತೆ. ಇದಕ್ಕೇನೆ ಆ ಸಂಘದ ಶಿಸ್ತು, ಸಮಯ ಪಾಲನೆ, ಸೇವೆ, ತ್ಯಾಗ ಎಲ್ಲದರಿಂದಲೂ ಕೂಡ ಆ ಸಂಘಕ್ಕೆ 100 ವರ್ಷ. ನೆನಪಿಡಿ, ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಅಂತ ಇದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದನ್ನ ನೆನ್ಪಿಟ್ಕೊಳ್ಳಿ. ನೀವಿದ್ರು ಇಲ್ದೇ ಇದ್ರು ಪರ್ಮಿಷನ್ ಎಲ್ಲಿ ತಗೋಬೇಕು, ತಗೊಂಡೇ ತಗೊಳುತ್ತೆ. ಅದಕ್ಕೆ ಹೇಳಿದ್ದು ಜಟ್ಟಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ. ಬಟ್ ಒಂದು ಸಮಸ್ಯೆ ಇದೆ, ಏನ್ ಹೇಳಿ? ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಕೆಳಗೆ ಬಿದ್ರೆ ಅವರ ಮೀಸೆ ಮಣ್ಣು ಆಗೋದೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಮೀಸೆನೇ ಇಲ್ಲ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.